ಹಾಯ್ ಎವ್ರಿ ಒನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗುಡ್. ನಾವಿವತ್ತು ಒಂದು ಫಾರ್ಮ್ಗೆ ಹೋಗ್ತಾ ಇದ್ದೀವಿ, ರಾಕ್ಬೆರಿ ರಾಂಚ್ ಅಂತ. ಹೇಗಿರುತ್ತೆ ನೋಡ್ಕೊಂಡು ಬನ್ನಿ. ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. Let's go walk. ಇಲ್ಲಿ ಬಾ ನೋಶಿ ಇದನ್ನ ಕರೆಕ್ಟ್ ಮಾಡು. ಹಾ ಕೊರ್ಲೆಫಾ ವೆರಿ ಗುಡ್. ಇರ್ಲಿ ಎಲ್ಲಾದ್ರೂ ಕೊಡ್ಲಿ, ಕಾಣಿಸ್ಬೇಕಲ್ಲ ಮುಖನ. Don't take too much. Come this. And so you come right way. Don't throw it. Keep in your hand. ಹಾಯ್ ನೋಶಿ ನೋ ಪ್ರಾಬ್ಲಮ್ Nasi bole. ನೋಶಿ ನಥಿಂಗ್. Good job. Come Noshi. See, say hi. Hi. ಅವ ನಾ ಎಲ್ಲ ಟ್ರೈ ಮಾಡಕ್ಕೆ Water to go Chipali. ಕೊಡ್ತಿದ್ದಾನೆ ಅಂತಂದು ಹುಡುಗ ಕಚ್ಬಿಟ್ರೆ ಇವಾಗ ನೋಡಿದ್ರಲ್ಲ, ಅಲ್ಲೊಬ್ಬರು ಸಿಂಗ್ ಮಾಡ್ಕೊಂಡು ಕೂತಿದ್ರು. ಕಾಪ್ರೇಟ್ಸ್ ಬರುತ್ತೆ ಅಂತ ಹೇಳಿ ನಾನು ಸಾಂಗ್ನ ಮ್ಯೂಟ್ ಮಾಡಿದೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಮಕ್ಕಳಂತೂ ಎಲ್ಲರೂ ಸಾಂಗಿಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ರು. ಮಕ್ಕಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಮನೇಲಿದ್ದರೆ ಈ ಥರ ಎಲ್ಲ ಇವ್ರಿಗೆ ಆಟ ಆಡೋಕ್ಕೆ ಸಿಗೋಲ್ಲ. ಈ ಥರ ಮರಳಲ್ಲೆಲ್ಲ ಆಟ ಆಡೋದು ಅಂದರೆ ತುಂಬಾ ಖುಷಿ ಪಡ್ತಾರೆ. ಹೊರಗಡೆ ಬಂದಾಗಲೇ ಈ ಥರ ಎಲ್ಲ ಆಟ ಆಡೋಕ್ಕೆ ಸಿಗೋದು. ಬಿಸಿಲಂತೂ ಹೆಂಗಿತ್ತು ಅಂದರೆ ಎಲ್ಲರೂ ಬರ್ನ್ ಆಗಿ ಹೋಗಿದ್ದೀವಿ. ಒಂದು ಲೇಯರ್ ಫುಲ್ಲು ಬರ್ನ್ ಆಗಿದೆ ಅಂತ ಹೇಳ್ಬೋದು. ಅಷ್ಟು ಬಿಸಿಲಿತ್ತು. ನಮಗಂತೂ ಬಿಸಿಲು ತಡ್ಕೊಳಕ್ಕೆ ಆಗಿಲ್ಲ. ಇಷ್ಟು ಟೈಮ್ ಆದಮೇಲೆ ಬೆಳಗಿಂದ ಸಂಜೆ ತನಕ ಬಿಸಿಲಲ್ಲಿ ಹೊರಗಡೆ ಇದ್ದಿದ್ದು ಎಲ್ಲರೂ. ಮಕ್ಕಳಂತೂ ಅಂಥ ಬಿಸಿಲಲ್ಲೂ ಅವರು ಆಟ ಆಡೋದು ಮಾತ್ರ ನಿಲ್ಲಿಸಿರ್ಲಿಲ್ಲ. ಇದೊಂಥರ ಗೇಮ್ ಚೆನ್ನಾಗಿತ್ತು. ಈಗನ್ನ ತೊಗೊಂಡೋಗಿ ಅದರೊಳಗಡೆ ಹಾಕಬೇಕು ಆ ವೇಯಲ್ಲಿ ಕರೆಕ್ಟಾಗಿ. ತುಂಬ ಚೆನ್ನಾಗಿ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಬಿಸಿಲಲ್ಲೂ ಆ ಟಯರ್ಡ್ ಆದ್ರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಡೇ ಅಂತೂ ನಿಜವಾಗ್ಲೂ ಆಲ್ ಸ್ಪೆಂಡ್ ವೆಲ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಈ ಥರ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬೇರೆ ಹಾಕಿದ್ರು ಅವರು. ಅದರದ್ದೇ ಮ್ಯೂಸಿಕ್ ಕೇಳ್ತಾ ಇದೆ. ಇಲ್ಲಿ ಕಾಪಿರೈಟ್ಸ್ ಬಂದುಬಿಟ್ರೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮಾತಾಡೋದು ಎಲ್ಲ ಮ್ಯೂಟ್ ಮಾಡಬೇಕಾಯಿತು.
ಕ್ರೀಮ್ ಟೈಮ್. ಆ ಉರಿ ಬಿಸಿಲಲ್ಲಂತೂ ಎಲ್ಲರಿಗೂ, ಮಕ್ಕಳಿಗಂತೂ ಎಸ್ಪೆಷಲಿ ಆಟ ಆಡಿ ಅಂತೂ ಅವ್ರ ಮುಖಗಳು ನೋಡೋಕ್ಕಾಗ್ತಾ ಇರಲಿಲ್ಲ. ನೋಶು ಮುಖ ನೋಡಿ, ಅವಳಂತೂ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ಲು. ಬೆಳಗ್ಗೆನೂ ಸರಿ ತಿಂದಿಲ್ಲ ಅವಳು. ಆದರೂ ಮಕ್ಕಳು ಎಷ್ಟೇ ಸುಸ್ತಾದ್ರೂ ಆಟ ಆಡೋದು ಮಾತ್ರ ಬಿಡಲ್ಲ ಅವರು. ಸೊ ದೊಡ್ಡವ್ರಿಗೂ ಸುಸ್ತಾಗಿತ್ತು ಎಲ್ಲರಿಗೂ. ಎಲ್ಲರೂ ಐಸ್ ಕ್ರೀಮ್ ಆರ್ಡರ್ ಮಾಡಿ ಎಲ್ಲರೂ ಚೆನ್ನಾಗಿ ಚಿಲ್ ಮಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿದ್ರು. ಇಲ್ಲೂ ಮತ್ತೆ ಸಾಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾನೆ ಇದೆ, ಮ್ಯೂಸಿಕ್ ಹಾಕಿರೋದು ಅಲ್ಲಿ. ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ಇಲ್ಲೂ ವಾಯ್ಸ್ನ ಮ್ಯೂಟ್ ಮಾಡಲೇಬೇಕಾಯಿತು. ಇಲ್ಲೆಲ್ಲ ಮಕ್ಕಳು ಕೂತ್ಕೊಂಡು ಇದೊಂಥರ ವುಡ್ಡಲ್ಲಿ ಟ್ರೈನ್ ಥರ ಮಾಡಿದ್ದಾರೆ, ಒಳಗಡೆ ಈ ಥರ ಕೂತ್ಕೊಳ್ಳೋದು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂತ್ಕೊಂಡು ಮಕ್ಕಳೆಲ್ಲ ತಿಂದ್ಕೊಂಡು ಜೊತೆಗೆ ಎಂಜಾಯ್ ಮಾಡಿದ್ವಿ. ಈ ಫಾರ್ಮ್ ನೇಮ್ ಬಂದು ರಾಗ್ಬೆರಿ ರ್ಯಾಂಚ್ ಅಂತ. ಸ್ಟಾರ್ಟಿಂಗ್ ನೋಡಿದ್ರಿ ಅಲ್ಲ, ಆ್ಯಕ್ಚುಲಿ ಇದು ತುಂಬ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಫಾರ್ಮ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಎಕರೆ ಇದೆಯೋ, ತುಂಬಾ ದೊಡ್ಡದು ಜಾಗ ಇದು. ಸ್ಟಾರ್ಟಿಂಗ್ ಬರ್ತಾನೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಅನಿಮಲ್ ಎಲ್ಲ ಗೋಟು, ಶೀಪ್ ಎಲ್ಲ ಸಾಕಿದಾರಲ್ಲ, ಕೋಳಿಗಳು ಸಾಕಿದ್ದಾರೆ. ಅದಾದಮೇಲೆ ಮಕ್ಕಳಿಗೋಸ್ಕರ, ಮಕ್ಕಳು ಆಟಾಡೋಕ್ಕೋಸ್ಕರ ಪ್ಲೇ ಏರಿಯಾ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಗೇಮ್ಸ್ ಎಲ್ಲ ಮಾಡಿದ್ದಾರೆ. ಎಲ್ಲ ಮಕ್ಕಳೆಲ್ಲ ಅದರಲ್ಲೆಲ್ಲ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿ ಇದೆ. ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡೋಕ್ಕೆ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಒನ್ ಡೇ ಎಲ್ಲ ಟ್ರಿಪ್ ಬಂದರೆ ಈ ಥರ ಬರ್ಬೋದು. ಇದು ನೋಡಿ, ಇದು ಬ್ಲ್ಯಾಕ್ಬೆರಿ ಗಿಡಗಳು. ಸ್ಟಾರ್ಟಿಂಗ್ ಬರ್ತಾ ನಮಗೆ ಅದು ಥರ ಚಿಕ್ಕ ಚಿಕ್ಕ ಬ್ಯಾಸ್ಕೆಟ್ ಕೊಡ್ತಾರೆ. ಒಂದು ಬ್ಯಾಸ್ಕೆಟ್ ನಾವು ಫುಲ್ ಮಾಡ್ಕೊಂಡು ಹೋದರೆ $8 ಕೊಡಬೇಕು. ಎಲ್ಲರೂ ಖುಷಿ ಅಲ್ವಾ ಈ ಥರ ಒಂದು ಪಿಕ್ ಮಾಡಿಕೊಂಡು. ಸ್ಟ್ರಾಬೆರಿ ಪಿಕ್ಕಿಂಗ್, ಬ್ಲೂಬೆರಿ, ಬ್ಲ್ಯಾಕ್ಬೆರಿ ಪಿಕ್ಕಿಂಗ್ ಅಂತೆಲ್ಲ ಇರುತ್ತೆ ಇಲ್ಲಿ ಸೀಸನ್ಗಳಲ್ಲಿ. ಇಲ್ಲಿ ಬ್ಲ್ಯಾಕ್ಬೆರಿ ಪಿಕ್ಕಿಂಗ್ ಇತ್ತು. ಕೆಲವೊಂದು ಆ ಕಡೆ ಸ್ಟ್ರಾಬೆರಿ ಎಲ್ಲ ಇದೆ, ಅಲ್ಲ ಅದು ಖಾಲಿ ಆಗಿದೆಯಂತೆ. ಅದು ಸೀಸನ್ ಮುಗಿದಾಗ ಖಾಲಿ ಆಗುತ್ತೆ. ಇದು ಬ್ಲ್ಯಾಕ್ಬೆರಿದಿತ್ತು ಪಿಕ್ಕಿಂಗೇನು. ಸೊ ಎಲ್ಲ ಎಂಜಾಯ್ ಮಾಡಿದ್ರು. ನಮಗೂ ಒಂಥರ ಖುಷಿ. ಫಸ್ಟ್ ಟೈಮ್ ನಾವು ಈ ಥರ ಪಿಕ್ಕಿಂಗ್ ಹೋಗಿದ್ದು, ಬೆರೀಸ್ ಪಿಕ್ಕಿಂಗ್ ಹೋಗಿದ್ದು. ನೋಶನು ತುಂಬ ಎಂಜಾಯ್ ಮಾಡೋದು. ಎಲ್ಲ ಮಕ್ಕಳು ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿತ್ತು. ನೋಡಿಲ್ಲ ಅಕ್ಕನ ಬ್ಲ್ಯಾಕ್ ಇದೆ, ಫುಲ್ಲು ಬ್ಲ್ಯಾಕ್ ಅಷ್ಟೇ. ರೆಡ್ ತಗ ಕರ್ಕೊಂಬನ್ನಿ, ವಿಡಿಯೋ ಮಾಡ್ತೀನಿ. ದೊಡ್ಡದಾಗಿ ಬರುತ್ತೆ. ದೂರದಲ್ಲಿ ಕಾಣಿಸ್ತಿದ್ರೆ ಎಲ್ಲ ಸನ್ಫ್ಲವರ್ಸ್. ಅದು ಸನ್ಫ್ಲವರ್ ಗಿಡಗಳಂತೂ ತುಂಬಾ ಚೆಂದ ಇತ್ತು. ಬೇರೆ ಬೇರೆ ಹೂ ಗಿಡಗಳು ಕೂಡ ಹಾಕಿದ್ರು. ಅದನ್ನು ಪೇ ಮಾಡಿ ಕಿತ್ಕೊಂಡು ಹೋಗ್ತಾರೆ, ಹೂಗಳನ್ನ ತೊಗೊಂಡು ಹೋಗ್ತಾರೆ. ಒಂಥರ ನಿಜವಾಗ್ಲೂ ಈ ಥರ ಎಲ್ಲ ಹೊರಗಡೆ ಬಂದಾಗ, ಯಾವಾಗಲೂ ಮನೇಲೇ ಇರ್ತೀವಿ ನಾವಂತೂ ಲೇಡೀಸ್, ನಮಗೆ ಇದೇ ಒಂದು ಚೇಂಜಸ್. ನಮಗೆ ಈ ಥರ ಎಲ್ಲ ಹೊರಗಡೆ ಬಂದಾಗ ತುಂಬಾ ಒಂಥರ ರಿಫ್ರೆಶ್ ಅನಿಸುತ್ತೆ, ಖುಷಿ ಆಗುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಯಾವಾಗಲೂ ಮನೇಲಿ ಕೂತ್ಕೊಂಡು ಅಡುಗೆ ಮಾಡು, ಮಕ್ಕಳು ನೋಡ್ಕೊ, ಇದೇ ಆಗಿರುತ್ತೆ ನಮ್ಮ ಲೇಡೀಸ್ ಲೈಫ್ ಅಂತೂ. ಚೆನ್ನಾಗಿತ್ತು ನೋಡಿ, ಯಾವ ಥರ ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ದಾರೆ. ತುಂಬಾ ಖುಷಿಯಾಯಿತು. ಮಕ್ಕಳಿಗೂ ತುಂಬ ಖುಷಿ ಪಡ್ತಾರೆ ಎಲ್ಲ ಜೊತೆಗೆ ಸೇರಿದಾಗ. ಇಲ್ಲಿ ಅಂತೂ ಒಬ್ಬೊಬ್ರು ಇರ್ತಾರೆ, ಇಲ್ಲ ಇಬ್ಬಿಬ್ರು ಇರ್ತಾರೆ ಅಷ್ಟೇ. ಹೊರಗಡೆ ಈಗೆಲ್ಲ ಒಟ್ಟಿಗೆ ಸೇರಿದಾಗ ಮಕ್ಕಳಿಗೂ ಒಂದು ಖುಷಿ, ಅವ್ರಿಗೂ ಒಂದು ಚೇಂಜಸ್ ಇರುತ್ತೆ. ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲ ಮಕ್ಕಳು ಸೇರಿಕೊಂಡು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟು ಅವರು ಎಲ್ಲ ಕಡೆ ನಾನು ವಾಯ್ಸ್ ಮ್ಯೂಟ್ ಮಾಡೋ ಥರ ಆಗಿಬಿಟ್ಟಿದೆ ಈ ಲಾಗಲ್ಲಿ. ಬೆರೀಸ್ ಎಲ್ಲ ಪಿಕ್ ಮಾಡಿ ಆಯಿತು. ಆಲ್ರೆಡಿ ಅಂಥ ಬಿಸಿಲಿತ್ತು, ಎಲ್ಲರೂ ಟಯರ್ಡ್ ಆಗಿದ್ದರು. ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಹೋಗೋಣ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಚೆ ಸೈಡ್ ಬಂದ್ವಿ. ಈ ಕಡೆ ಸೈಡ್ ಬಂದರೆ ಇಲ್ಲಿ ತುಂಬ ಇನ್ನೂ ಸ್ವಲ್ಪ ಗೇಮ್ಸ್ಗಳೆಲ್ಲ ಇತ್ತು ಮಕ್ಕಳಿಗೆ. ಟ್ರಾಂಪ್ಲಿನ್ ನೋಡಿದ್ದು, ಹೊರಟು ಟ್ರಾಂಪ್ಲಿನ್ ಇತ್ತು. ಮಕ್ಕಳು ನೋಡಿದ ತಕ್ಷಣ ಫಸ್ಟು ಹೋಗಿದೆ ಅಲ್ಲಿಗೆ. ನೋಡಿ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು ಅಂತ. ಜಂಪ್ ಮಾಡಿಕೊಂಡು, ಕುಣ್ಕೊಂಡು, ಹಾಡು ಹೇಳ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ರು. ಕಾಮಿಡಿ ಏನಂದರೆ, ಮಕ್ಕಳಿಗಿರೋದು ಟ್ರಾಂಪ್ಲಿನ್ ಆಟ ಆಡೋಕ್ಕೆ. ಅದರಲ್ಲಿ ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು ನೋಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರು ಕೂಡ ಸುಸ್ತಿಗೆ ಬಿತ್ಕೊಂಡು ಆಟ ಆಡೋಣ ಅಂತ ನೋಡ್ಕೊಳ್ಳೋರು ಬಂದ್ಬಿಟ್ಟು ಮಕ್ಳಿಗೆ ಮಾತ್ರ ಅಪ್ಪ ಪ್ಲೀಸ್ ಎದ್ದೇಳಿ ಅಂತ ಹೇಳಿದ್ರು. 7th ಫ್ರೆಂಡ್ ಒಬ್ರು ಇದ್ದವರು, ಇಲ್ಲ ಇವರು 2 years ಓಲ್ಡ್ ಅಷ್ಟೇ ಅಂತ ಎಲ್ಲ ತಮಾಷೆ ಮಾಡ್ಕೊಂಡು ಕಾಲು ಹೇಳ್ಕೊಂಡು ಎಲ್ಲ ಎಂಜಾಯ್ ಮಾಡಿದ್ರು. ಇಲ್ಲಿ ನೋಡಿ ಕುದುರೆ, ಏನು ಸಖತ್ತಾಗಿದೆ ಕುದುರೆ. ಈ ಥರ ಕುದುರೆ ಅಂತೂ ಯಾರು ನೋಡಿರಲ್ಲ ಅನ್ಸುತ್ತೆ ಬಿಡಿ. ನೋಡಿ ಹೇಗೆ ಹೇಳ್ತಿದ್ದಾಳೆ. ಪಲ್ಲೆಪ್ಪ ಮೈ ನೈ ಪಲ್ಲೆ.
ಇಲ್ಲೇ ಹೋಗ್ಬೇಕ್ರಿ. ಫೈನಲ್ ಆಗಿ ಒಂದು ಟ್ರೈನ್ ರೌಂಡ್ ಕರ್ಕೊಂಡು ಹೋದ್ರು. ಅದಾದ್ಮೇಲಿಂದ ಎಲ್ಲರೂ ಒನ್ ಆಫ್ ಮೈ ಫ್ರೆಂಡ್ಸ್ ಅಪಾರ್ಟ್ಮೆಂಟಿಗೆ ಬಂದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಇಂಥ ಉರಿ ಬಿಸಿಲಲ್ಲಿ ಎಲ್ಲ ಸುತ್ತಿದ್ದೀವಿ ಅಂದಮೇಲೆ ಸ್ವಿಮ್ಮಿಂಗ್ ಹೋಗಲೇಬೇಕಲ್ವ, ರಿಲೀಫ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಸ್ವಿಮ್ಮಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ಕಡೆ ಹೋದ್ವಿ ಅಪಾರ್ಟ್ಮೆಂಟ್ಗೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ಸ್ವಿಮ್ಮಿಂಗಲ್ಲಂತೂ ಆಲ್ಮೋಸ್ಟ್ 4 hours ಇದ್ರೆ ಅನಿಸುತ್ತೆ ಇದ್ವಿ ಎಲ್ಲರೂ ಸ್ವಿಮ್ಮಿಂಗಲ್ಲೇ ಆಟ ಆಡಿಕೊಂಡು, ಬಾಲ್ ಆಡಿಕೊಂಡು, ಜೆಂಟ್ಸ್ ಒಂದು ಕಡೆ, ಲೇಡೀಸ್ ಒಂದು ಕಡೆ, ಮಕ್ಕಳು ಎಲ್ಲ ಕಡೆನೂ ಮಧ್ಯೆ ಎಲ್ಲ ಆಟ ಆಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.